ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಂಡರ್ಸ್ ಬೈ ಯು ಕನ್ನಡ. ನಾವು ಇಂದು ಸುಮಾರು 72 ವರ್ಷಗಳ ಹಿಂದೆ ನಡೆದಂಥ ಒಂದು ದುರಂತ ಘಟನೆ ಕುರಿತು ನೋಡೋಣ. ಅದು ಏರ್ ಇಂಡಿಯಾ 245 ವಿಮಾನ ಫ್ರಾನ್ಸ್ನ ಮಾಂಟ್ ಪ್ಲಾನ್ಸ್ ಪರ್ವತಕ್ಕೆ ಗುದ್ದಿ ಕಳೆದು ಹೋಗುತ್ತದೆ. ಈ ಅಪಘಾತದಲ್ಲಿ ಅಲ್ಲಿದ್ದ ಪ್ರಯಾಣಿಕರೆಲ್ಲ ಸತ್ತು ಹೋಗ್ತಾರೆ. ಈ ಕಥೆಯಲ್ಲಿ ಟ್ವಿಸ್ಟ್ ಏನಂದ್ರೆ, ಈ ಘಟನೆ ನಡೆದ ಕೆಲವು ವರ್ಷಗಳ ನಂತರ ಈಜಿಪ್ಟ್ನಲ್ಲಿ ವಾಸಿಸುತ್ತಿದ್ದ ಒಂದು ಸಣ್ಣ ಕುಟುಂಬ ಕೆಲವು ವರ್ಷಗಳ ಹಿಂದೆ ಇದೇ ಫ್ಲೈಟ್ನಲ್ಲಿ ತಮ್ಮ ಮಗನನ್ನ ಕಳೆದುಕೊಂಡಿರ್ತಾರೆ. ಈ ದುರಂತದಲ್ಲಿ ಅವರ ಮಗ ಆಗಲೇ ಸತ್ತು ಹೋಗಿರ್ತಾರೆ. ಆದರೂ ಕೂಡ ಅವರ ಮನೆಗೆ ಒಂದು ಪತ್ರ ಬರುತ್ತೆ. ಅದನ್ನು ನೋಡಿ ಅವರಿಗೆ ಆಶ್ಚರ್ಯ ಕೂಡ ಆಗುತ್ತೆ. ಏನೆಂದರೆ, ಪತ್ರ ತಮ್ಮ ಮಗನಿಗೆ ಸಂಬಂಧಿಸಿದ್ದು. ಅದರಲ್ಲಿದ್ದ ಹ್ಯಾಂಡ್ ರೈಟಿಂಗ್, ಕೈ ಬರವಣಿಗೆಯ ಶೈಲಿ ಅವರ ಮಗನದ್ದೇ. ಮತ್ತೆ ಹೇಗೆ ಅವರ ಮಗ ಕೆಲವು ವರ್ಷಗಳ ಹಿಂದೆ ಈ ವಿಮಾನದಲ್ಲಿ ಸತ್ತು ಹೋಗಿದ್ದಾರೆ. ಹೀಗೆ ಅವರಿಗೆ ಒಂದರ ಮೇಲೊಂದು ಪತ್ರಗಳು ಬರಲು ಶುರುವಾಯಿತು. ಅವರು ತಮ್ಮ ಮಗ ಮಂಜು ಪರ್ವತಗಳ ಬಳಿ ಸಜೀವವಾಗಿ ಇರಬೇಕು ಎಂದು ನಂಬಿದ್ದರು. ಅವರ ಮಗ ವಿಮಾನದ ಅಪಘಾತದಲ್ಲಿ ಸತ್ತು ಹೋದ ನಂತರ ಲೆಟರ್ಸ್ಗಳು ಹೇಗೆ ಬಂದವು? ನಿಜವಾಗಿ ಏರ್ ಇಂಡಿಯಾ 245 ಯಾಕೆ ಕ್ರ್ಯಾಶ್ ಆಯಿತು? ಇದು ಸಂಭವಿಸಲು ಕಾರಣವೇನು? ಈ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿ. ಹಾಗಾದರೆ ಯಾಕೆ ತಡ, ಲೆಟ್ಸ್ ಗೆಟ್ ಇನ್ ಟು ಸ್ಟಾರ್ಟ್ ದ ವಿಡಿಯೋ. ಆ ದಿನ 3 ನವೆಂಬರ್ 1950, ಅಂದರೆ ಬಹುತೇಕ ಇಲ್ಲಿಗೆ 72 ವರ್ಷಗಳು. ಏರ್ ಇಂಡಿಯಾ 245 ಫ್ಲೈಟ್ ಸಹಾರಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಾಂಬೆಯಿಂದ ಟೇಕ್ ಆಫ್ ಆಗುತ್ತದೆ. ಬಾಂಬೆ ಕೂಡ 1995ರಿಂದ ಮುಂಬೈ ಎಂದು ಬದಲಾಗುತ್ತದೆ. ಈ ವಿಮಾನ ಸಹಾರಾ ಏರ್ಪೋರ್ಟ್ನಿಂದ ಹೊರಡುತ್ತದೆ. ಇದರಲ್ಲಿ 40 ಮಂದಿ ಪ್ಯಾಸೆಂಜರ್ಸ್, 20 ಮಂದಿ ಕ್ರೂ ಮೆಂಬರ್ಸ್ ಈ ವಿಮಾನದಲ್ಲಿ ಬಹಳ ದೀರ್ಘವಾದ ಹಾರಾಟದಲ್ಲಿ ಪ್ರಯಾಣಿಸ್ತಾರೆ. ಈ ವಿಮಾನ ಈಜಿಪ್ಟ್ಗೆ ಹೋಗಿ, ಅಲ್ಲಿಂದ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿ, ಅಲ್ಲಿಂದ ಈಥ್ರೋ ವಿಮಾನ ನಿಲ್ದಾಣ ಲಂಡನ್ಗೆ ಹೋಗುತ್ತದೆ. ಇದು L749A ಮಾಡೆಲ್ ವಿಮಾನ. ಇದಕ್ಕೆ 4 ಪ್ರಾಸ್ಪರಲ್ ಇಂಜಿನ್ಸ್ ಉಂಟು. ಇದನ್ನು ನೋಡುವುದಕ್ಕೆ ತುಂಬಾ ವಿಶಿಷ್ಟವಾಗಿದೆ, ಯಾಕಂದ್ರೆ ಆ ಸಮಯದಲ್ಲಿ ಇದೇ ಅತ್ಯಂತ ಆಧುನಿಕ ವಿಮಾನವಾಗಿತ್ತು. ಈ ವಿಮಾನ ಮುಂಬೈನಿಂದ ಈಥ್ರೋ ವಿಮಾನ ನಿಲ್ದಾಣಕ್ಕೆ ಹೊರಡುತ್ತದೆ. ಇದೇ ಅದರ ಕೊನೆಯ ನಿಲ್ದಾಣ. ಆ ಸಮಯದಲ್ಲಿ ವಾತಾವರಣ ಪರಿಸ್ಥಿತಿ ಕೂಡ ಬದಲಾಗ್ತಾ ಇತ್ತು, ಅಂದ್ರೆ ಸ್ವಲ್ಪ ಕಠಿಣವಾಗಿತ್ತು. ಹೊರಟು ಹೋಗುವ ಸಮಯದಲ್ಲಿ ಫ್ರಾನ್ಸ್ನ ಮಾಂಟ್ ಬ್ಲಾನ್ಸ್ ಪರ್ವತವನ್ನು ಹಾದು ಹೋಗಬೇಕು. ATC ನಿರಂತರವಾಗಿ ವಿಮಾನಕ್ಕೆ ಮಾರ್ಗದರ್ಶನ ಮಾಡ್ತಾ ಇತ್ತು. ಕ್ಷಣದಲ್ಲೇ ಅಕಸ್ಮಾತ್ತಾಗಿ ATCಯಿಂದ ಸಿಗ್ನಲ್ ಏರ್ ಇಂಡಿಯಾ ಫ್ಲೈಟ್ 245ಗೆ ಡಿಸ್ಕನೆಕ್ಟ್ ಆಗುತ್ತದೆ. ಸಾಧಾರಣವಾಗಿ ಒಂದು ವಿಮಾನವು ATC ಟವರ್ ಸಿಗ್ನಲ್ನಿಂದ ದೂರದಲ್ಲಿ ಪ್ರಯಾಣಿಸುತ್ತಾ ಇರಬಹುದು, ಆದರೆ ನಿರಂತರವಾಗಿ ATC ಏರ್ ಇಂಡಿಯಾ 245 ಅನ್ನ ಸಂಪರ್ಕಿಸಲು ಪ್ರಯತ್ನಿಸುತ್ತಾ ಇದೆ, ಆದರೆ ಸಾಧ್ಯವಾಗಲಿಲ್ಲ. ಏರ್ ಇಂಡಿಯಾ 245ನಿಂದ ಯಾವ ಸಂದೇಶವಿಲ್ಲ, ನಿಶ್ಶಬ್ದವಾಗಿ ಬಿಡ್ತು. ಹಾಗಾದರೆ ದೊಡ್ಡ ಅಪಾಯ ಸಂಭವಿಸಿರಬಹುದು. ATC ಏರ್ ಇಂಡಿಯಾ 245ನ ಸಂಪರ್ಕ ಇಲ್ಲದಿರುವುದನ್ನು ಗಮನಿಸಿ ಅದನ್ನು ಸರ್ಚ್ ಮಾಡಲು ಒಂದು ಸರ್ಚ್ ಟೀಮ್ ಅನ್ನ ಕಳಿಸ್ತಾರೆ. ಹುಡುಕುವುದಕ್ಕೆ ತುಂಬಾ ಸಮಯ ಆಯಿತು, ಆದರೆ ಅದುವರೆಗೂ ವಿಮಾನ ಅವರ ಕಣ್ಣಿಗೆ ಕಾಣಿಸಲಿಲ್ಲ. ಈ ಘಟನೆಯ ಮರುದಿನ ಮಂಜಿನಿಂದ ಕೂಡಿದ ಭಾರಿ ಪರ್ವತಗಳ ಮಧ್ಯೆ ಒಂದು ಚಿಕ್ಕ ವಿಮಾನವನ್ನ ಕಂಡುಹಿಡಿತಾರೆ. ಹಾಗೆ ಹುಡುಕಿ 2 ದಿನ ಕಳೆದ ಬಳಿಕ ವಿಮಾನದ ಕೆಲವು ಭಾಗ ದೊರೆಯುತ್ತದೆ. ಅಲ್ಲಿಗೆ ವಿಮಾನ ತುಂಡು ತುಂಡಾಗಿದೆ. ಅಲ್ಲಲ್ಲಿ ಪ್ರಯಾಣಿಕರ ಡೆಡ್ ಬಾಡಿ, ಅವರ ವಸ್ತುಗಳು ನುಚ್ಚು ನೂರಾಗಿ ಬಿದ್ದಿವೆ. ಆದರೆ ಈ ಅಪಾಯ ಹೇಗೆ ಉಂಟಾಯಿತು ಅಂತ ಗೊತ್ತಾಗಲೇ ಇಲ್ಲ, ಯಾಕಂದ್ರೆ 1950ರ ದಶಕದ ವಿಮಾನ ಅಷ್ಟೊಂದು ಅಭಿವೃದ್ಧಿ ಹೊಂದಿರಲಿಲ್ಲ. ಅದು ಕೂಡ ATCಗೆ ವಿಮಾನದ ಪೈಲಟ್ನಿಂದ ಆಗಲಿ ಯಾವುದೇ ರೀತಿಯ ಅಪಾಯದ ಕುರಿತು ಅಥವಾ ಮೆಕ್ಯಾನಿಕಲ್ ಸಮಸ್ಯೆ ಕುರಿತು ದೊರಕಲಿಲ್ಲ. ಎಮರ್ಜೆನ್ಸಿ ಕಾಲ್ ಕೂಡ ಮಾಡಲಿಲ್ಲ. ಹಾಗಾದರೆ ವಿಮಾನದಲ್ಲಿ ಏನೋ ತಾಂತ್ರಿಕ ದೋಷವಿರಬಹುದು ಎಂದು ಊಹಿಸಬಹುದು. ವಾತಾವರಣವು ಕೂಡ ಅಷ್ಟು ಚೆನ್ನಾಗಿಲ್ಲ ಎಂದು ಮೊದಲೇ ಸ್ಪಷ್ಟವಾಗಿದೆ. ಇದು ಸುಮಾರು 15,340 ಅಡಿ ಎತ್ತರವಿರುವ ಪರ್ವತಕ್ಕೆ ಅಪ್ಪಳಿಸಿದೆ. ಒಂದು ವೇಳೆ ವಿಮಾನದಲ್ಲಿ ತಾಂತ್ರಿಕ ದೋಷ ಇದ್ದರೂ ಸುಲಭವಾಗಿ ಈ ಪರ್ವತಗಳನ್ನು ದಾಟಬಹುದಿತ್ತು, ಆದರೆ ಅದು ಆಗಲಿಲ್ಲ. ವಾಸ್ತವವಾಗಿ ಅಲ್ಲಿ ಏನು ಸಂಭವಿಸಿತು? ಅಪಾಯ ಸಂಭವಿಸಲು ಅತಿ ದೊಡ್ಡ ಪಾಸಿಬಿಲಿಟಿ ಏನು ಅಂದರೆ, ವಿಮಾನವು ಆಕಾಶದಿಂದ ಪರ್ವತದ ಕೆಳಗೆ ಬಂದಿಲ್ಲ. ಅಲ್ಲಿವರೆಗೂ ವಿಮಾನ ಪರ್ವತದ ಮೇಲ್ಭಾಗದಲ್ಲಿ ಹಾರುತ್ತಿದೆ, ಆದರೆ ಪೈಲಟ್ಗೆ ಈ ವಿಷಯ ಗೊತ್ತಿಲ್ಲ. ಸುತ್ತಲೂ ಮೋಡ ಕವಿದ ವಾತಾವರಣವಿದ್ದರಿಂದ ಪೈಲಟ್ ಮುಂದೆ ಬಂದಂತ ಈ ಪರ್ವತವನ್ನ ನೋಡಲಿಲ್ಲ.
1950ರ ದಶಕದ ವಿಮಾನದಲ್ಲಿ ಈಗ ಇರುವ GPS ನ್ಯಾವಿಗೇಷನ್ ಸಿಸ್ಟಮ್ ಇರಲಿಲ್ಲ. ವಿಮಾನದ ಆಲ್ಟಿಮೀಟರ್ ಉಪಯೋಗಿಸಿ ವಿಮಾನದ ಆಲ್ಟಿಟ್ಯೂಡ್ ಅನ್ನ ತಿಳಿಯುತ್ತಿದ್ದರು. ಕೆಟ್ಟ ಹವಾಮಾನ ಹಾಗೂ ಸುತ್ತಲೂ ಪರ್ವತಗಳ ಮಧ್ಯೆ ಆಲ್ಟಿಮೀಟರ್ ಆಗಾಗ ತಪ್ಪಾದ ರೀಡಿಂಗ್ ಅನ್ನ ತೋರಿಸ್ತಾ ಇತ್ತು. ದಟ್ಟವಾದ ಮೇಘದಿಂದ ಸುಲಭವಾಗಿ ಈ ಪರ್ವತಗಳನ್ನ ನೋಡಬಹುದಿತ್ತು. ಇದನ್ನ ನೋಡುವುದಕ್ಕೆ ಅವರು ಸ್ವಲ್ಪ ಆಲಸ್ಯ ಮಾಡಿದ್ದಾರೆ. ಈ ಕಾರಣದಿಂದ ಈ ಅಪಾಯ ಸಂಭವಿಸಿದೆ. ಏರ್ ಇಂಡಿಯಾ 245 ವಿಮಾನದಲ್ಲಿ ಇದೇ ಕೂಡ ಸಂಭವಿಸಿದೆ. ಇವತ್ತು ಕೂಡ ಮೌಂಟ್ ಬ್ಲಾಂಕ್ ಪರ್ವತಗಳ ಮೇಲೆ ವಿಮಾನವು ಹಾರಾಡುತ್ತಿದೆ. ಆದರೆ ಈ ರೀತಿ ಸಂಭವಿಸಲಿಲ್ಲ. ಯಾಕಂದರೆ ಆಧುನಿಕ ನಿಗಾ ರೇಡಾರ್, ಸೆಕೆಂಡರಿ ನಿಗಾ ರೇಡಾರ್, GPS ಮಾದರಿಯ ಎಲ್ಲ ಸ್ಯಾಟಲೈಟ್ಗಳು ಕೂಡ ನಿರಂತರವಾಗಿ ವಿಮಾನದ ಮೇಲೆ ದೃಷ್ಟಿ ಇಡುತ್ತವೆ. ವಿಮಾನದಲ್ಲಿರುವ ರಡಾರ್ ಪೈಲಟ್ಗೆ ಖಚಿತವಾದ ಸಮಾಚಾರವನ್ನ ಅಥವಾ ನಿರ್ದೇಶನವನ್ನ ನೀಡುತ್ತದೆ. ಇದರಿಂದ ಯಾವುದೇ ಅವಘಡ ಸಂಭವಿಸಲು ಅಸಾಧ್ಯ. ಇದಕ್ಕಿಂತ ಪೈಲಟ್ಗಳ ಬಳಿ ಆತನು ಪ್ರಯಾಣಿಸುವ ಮಾರ್ಗದರ್ಶನದ ವಿವರ ಚಾರ್ಟ್ ಕೂಡ ಇರುತ್ತದೆ. ಒಂದು ವೇಳೆ ಆ ಪರ್ವತದ ಎತ್ತರದಲ್ಲಿ ಈ ವಿಮಾನ ಪ್ರಯಾಣಿಸುತ್ತಿದ್ದರೆ ಆ ಪರ್ವತ ಎಷ್ಟು ಎತ್ತರವಿದೆ ಎನ್ನುವ ವಿಷಯ ಕೂಡ ಪೈಲಟ್ ಬಳಿ ಇರುತ್ತದೆ. ಇಂಥ ಅಪಘಾತಗಳು ಕಾಣುತ್ತಿರುವುದು ಇದೇ ಮೊದಲು. ಕೆಲವು ವರ್ಷಗಳ ನಂತರ ಈ ಕೇಸನ್ನ ಮುಚ್ಚಲಾಯಿತು. ಹಾಗೆ ಹೃದಯ ಕಲಕುವಂತ ಮತ್ತೊಂದು ಅಪಘಾತವು ಇಲ್ಲೇ ಸಂಭವಿಸಿದೆ. ಈ ಘಟನೆ ನಡೆದ 6 ವರ್ಷಗಳ ನಂತರ ಏರ್ ಇಂಡಿಯಾ ವಿಮಾನ 101 ಕೂಡ ಅಪಾಯಕ್ಕೀಡಾಗಿದೆ. ಸರಿಯಾಗಿ ಅದೇ ಪರ್ವತ, ಅದೇ ಪ್ರದೇಶದಲ್ಲಿ ಏರ್ ಇಂಡಿಯಾ 245 ಎಲ್ಲಿ ಅಪಘಾತಕ್ಕೀಡಾಗಿತ್ತೋ ಏರ್ ಇಂಡಿಯಾ 101 ಕೂಡ ಅಲ್ಲೇ ಸಂಭವಿಸಿದೆ. ಇವೆರಡು ಕೂಡ ಫ್ರಾನ್ಸ್ನಲ್ಲೇ ಮೌಂಟ್ ಬ್ಲಾಂಕ್ ಪರ್ವತಗಳ ಬಳಿ ಮುರಿದು ಶೀತಗಳ ಮಧ್ಯೆ ಎಲ್ಲೋ ಮುಚ್ಚಿ ಹೋಗಿವೆ. ತಿಂಗಳು ವರ್ಷಗಳು ನಂತರ ಮಂಜು ಕರಗಲು ಪ್ರಾರಂಭಿಸಿದೆ. ಕೆಲವು ವರ್ಷಗಳ ಹಿಂದೆ ಕಣ್ಮರೆಯಾದ ಏರ್ ಇಂಡಿಯಾದ ವಿಮಾನದ ಅವಶೇಷಗಳು ಕೂಡ ಹೊರಬಂದಿವೆ. ಸಾಕಷ್ಟು ಮಂದಿ ಈ ಮೌಂಟ್ ಕ್ಲೈಂಬರ್ಸ್ ಈ ಪರ್ವತವನ್ನು ಹತ್ತಲು ಹೋಗ್ತಾ ಇದ್ರು. ಇವರಿಗೆ ವಿಮಾನದ ಎಂಜಿನ್ ಹಾಗೂ ವಿಮಾನದ ಕೆಲವು ಭಾಗ ದೊರಕಿದೆ. 1978ರಲ್ಲಿ ಫ್ರಾನ್ಸ್ ಪೊಲೀಸ್ನವರಿಗೆ ಒಂದು ಪತ್ರಗಳ ಬಂಡಲ್ ಕೂಡ ದೊರಕಿದೆ. ಈ ಪತ್ರಗಳು ಏರ್ ಇಂಡಿಯಾ 245 ನಲ್ಲಿ ಕ್ರಾಶ್ ಆದ ಈಜಿಪ್ಟ್ ಕುಟುಂಬ ಒಂದರ ಮಗನಿಗೆ ಸಂಬಂಧಿಸಿದ. ಈ ಪತ್ರಗಳನ್ನ ಆತನು 28 ವರ್ಷಗಳ ಹಿಂದೆ ಬರೆದಿಟ್ಟಿದ್ದಾನೆ. ಅಂದ್ರೆ ಒಂದು 50ಕ್ಕಿಂತ ಹೆಚ್ಚು ಪತ್ರಗಳನ್ನ ಬರೆದಿಟ್ಟಿದ್ದಾನೆ. ಆದರೆ ಅವನು ಏರ್ ಇಂಡಿಯಾ 245 ನಲ್ಲಿ ಕ್ರ್ಯಾಶ್ ಆಗಿ ಸತ್ತು ಹೋಗಿದ್ದಾನೆ. ಮಂಜಿನಲ್ಲಿ ಮರೆಯಾಗಿದ್ದ ಈ ಪತ್ರಗಳು ಮಾತ್ರ ಭದ್ರವಾಗಿ ಇದೆ. ಇದನ್ನ ತೆಗೆದುಕೊಂಡು ಆಫೀಸರ್ಸ್ ಈ ಪತ್ರಗಳನ್ನ ಪೋಸ್ಟ್ ಮಾಡಲು ನಿರ್ಧಾರ ಮಾಡ್ತಾರೆ. ಅವನು ಸುಮಾರು 50 ಪತ್ರಗಳನ್ನ ಬರೆದು ಇಟ್ಟುಕೊಂಡಿದ್ದಾನೆ. ಸ್ವಲ್ಪ ದಿನದ ನಂತರ ಸತ್ತು ಹೋದ ವ್ಯಕ್ತಿಯ ಕುಟುಂಬಕ್ಕೆ ಆ ಪತ್ರ ತಲುಪಿದೆ. ಇದನ್ನ ನೋಡಿದ ಅವರ ಕುಟುಂಬದವರಿಗೆ ಆಶ್ಚರ್ಯ ಕೂಡ ಆಗುತ್ತೆ, ಒಂದು ಕಡೆ ಭಾವುಕನೂ ಕೂಡ ಆಗುತ್ತೆ. ಯಾಕಂದರೆ ಸತ್ತು ಹೋದ ವ್ಯಕ್ತಿ ಪತ್ರಗಳನ್ನ ಬರೆಯಲು ಹೇಗೆ ಸಾಧ್ಯ ಅಂತ ಒಂದು ಕಡೆ ಆದ್ರೆ, ನನಗೆ ನನ್ನ ಮಗ ಬದುಕಿರಬಹುದು ಎಲ್ಲೋ ಅಂತ ಒಂದು ಕಡೆ ನಿರ್ಧಾರ ಮಾಡಿರ್ತಾರೆ. ಸ್ವಲ್ಪ ದಿನದ ನಂತರ ಈ ಪತ್ರಗಳನ್ನ ಯಾರು ಪೋಸ್ಟ್ ಮಾಡಿದ್ದಾರೆ ಅಂತ ಅವರಿಗೆ ತಿಳಿಯುತ್ತದೆ. 28 ವರ್ಷದ ನಂತರ ಆ ಪತ್ರವನ್ನ ಆ ಕುಟುಂಬವು ನೋಡಿದಾಗ ಅವನು ತಿರುಗಿ ಬರುತ್ತಾನೆ ಅಂದುಕೊಂಡಿದ್ದರು. ಆದರೆ ಅದು ನಿರಾಸೆ ಅಂತ ಗೊತ್ತಾದಾಗ ಆ ಎತ್ತವರ ಕುಟುಂಬಕ್ಕೆ ಎಷ್ಟು ನೋವಾಗಿರಬಹುದು. ಈ ಘೋರ ದುರಂತ ನಡೆದು ಇಂದಿಗೆ 72 ವರ್ಷಗಳು ಕಳೆದಿವೆ. ಹಾಗೆ ಆ ಮಂಜು ಶೀತದಲ್ಲಿ ಭಾರತೀಯ ವಾರ್ತಾ ಪತ್ರಿಕೆ ಕೂಡ ದೊರಕಿದೆ. ಇದರಿಂದ ಆ ಏರ್ ಇಂಡಿಯಾ 245 ನ ನೆನಪುಗಳನ್ನ ಎಂದು ಕೂಡ ನೋಡಬಹುದು. ಓಕೆ ಗಾಯ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿ. ಹ್ಯಾವ್ ಎ ಗ್ರೇಟ್ ಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.